ಆಗಲೇ ಒಂದು ಬ್ರೇಕ್ಫಾಸ್ಟ್ CM ಜೊತೆ, ಒಂದು ಬ್ರೇಕ್ಫಾಸ್ಟ್ ಅಧ್ಯಕ್ಷತೆ ಎರಡು ಪ್ರೆಸ್ ಕಾನ್ಫರೆನ್ಸಲ್ಲಿ ಸಂಪೂರ್ಣವಾಗಿ ಏನೆಲ್ಲ ಹೇಳಬೇಕು ಹೇಳಿದ್ದಾರೆ. ಇಬ್ಬರು ಕೂಡ ಹೇಳಿದ್ದಾರೆ. ಏನಿದು ತೀರ್ಮಾನ ಪಕ್ಷದ ಹೈಕಮಾಂಡ್, ಅಲ್ಲಿಗೆ ವಿಚಾರ ಮುಗಿಯಿತು. ಈಗ ನಮ್ಮದು ಮುಂದೆ ಇರೋದು ವಿಧಾನಮಂಡಲ. ಬೆಳಗಾಮಲ್ಲಿ ಸೆಷನ್ ನಡೆಯುತ್ತೆ. ಸುಮಾರು 19 ಸೆಷನ್ ಇದೆ. ಈ ಸೆಷನ್ನಲ್ಲಿ ನಮ್ಮ ಸರ್ಕಾರದ ನಮ್ಮ ರಿಪೋರ್ಟ್ ಕಾರ್ಡು, ನಾವೇನು ಸರ್ಕಾರದ ಕಳೆದ 2 ವರ್ಷ ಇನ್ನೆಲ್ಲ ಕೆಲಸ ಮಾಡಿದ್ದೀವಿ ಜನರ ಮುಂದೆ ಇಡ್ತೀವಿ. ಆ ಕ್ರಮ ಜನರಿಗೆ ಹೇಳ್ತೀವಿ. ಮುಂದೆ ಏನು ಮಾಡಬೇಕು ಅದು ಕೂಡ ಹೇಳ್ತೀವಿ. ಅದ್ರ ಮೂಲಕ ಇವತ್ತೇನೋ ಟೀಕೆ ಮಾಡಬೇಕಂದ್ರೆ ಅಲ್ಲಿ ಟೀಕೆ ಮಾಡಲಿ. ಅದನ್ನು ಬಿಟ್ಟು ಫಲಾನುವಾದ ಮಾಡ್ತಾ ಇರ್ತಾರೆ. ನಾನು ನೋಡಿದೆ ಅಸೆಂಬ್ಲಿ ಸೆಷನಲ್ಲಿ ಬೆಂಗಳೂರಲ್ಲಿ ಬೆಳಿಗ್ಗೆ ಪ್ರೊಟೆಸ್ಟು, ಬಾಯ್ಕಾಟ್ ಇಡೀ ನಮ್ಮ ಸದನ ಸಮಯ ಹಾಳು ಮಾಡಿದ್ದೆ BJP JDS. ಆದರೆ ತಮ್ಮ ಮೂಲಕ ಮನವಿ ಮಾಡಿಕೊಡ್ತೀವಿ. ಅಂದರೆ ಚೀಫ್ ವಿಪ್ ನಾನು ದಯವಿಟ್ಟು ಕೈ ಮುಟ್ಟು ಕೇಳ್ಕೊಡ್ತೀವಿ, ಚರ್ಚೆ ಮಾಡಿ, ಫಲಾನುವಾದ ಮಾಡಬೇಡಿ. ಹೌದು ಕೂತು ಚರ್ಚೆ ಮಾಡಿ, ಮುಂದೆ ಜನ ಕಳಿಸಿದ್ರೆ ಚರ್ಚೆ ಮಾಡಲಿಕ್ಕೆ, ಸಮಸ್ಯೆಗೆ ಸಮಾಧಾನ ಹೊಡಲಿಕ್ಕೆ, ವಿಧೇಯಕಗಳನ್ನು ಪಾಸ್ ಮಾಡಲಿಕ್ಕೆ ಆ ಕೆಲಸ ಮಾಡಿ. ಏನಾದರೂ ಸಮಸ್ಯೆಗಳಿದ್ದರೆ ಹೌದು ಕೇಳಿ, ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಅದೇನೂ ಇಲ್ಲ, ನಿಮ್ಮ ಹತ್ರ ಯಾವ ಸಮಸ್ಯೆನೂ ಇಲ್ಲ. ನೀವು ಸಮಸ್ಯೆ ಏನು ಹೇಳಿದ್ರೆ ಇಡ್ಲಿ ತಿಂದಿಲ್ಲ, ದೋಸೆ ತಿಂದಿಲ್ಲ, ಉಪ್ಪಿಟ್ಟು ತಿಂದಿಲ್ಲ, ಇಷ್ಟೇ ನಿಮಗೆ. ಜನರ ಕಷ್ಟಗಳಿಗೆ ಇವತ್ತು ಮೆಕ್ಕೆಜೋಳ ಸಮಸ್ಯೆ ಏನಾಗಿದೆ, ಕೇಂದ್ರದಲ್ಲಿ ಏನು ಮಾಡ್ತಾರೆ? ಕೆಲವು ನಾಲಾಯಕಗಳು ಕೂತಿದ್ದಾರೆ ಡೆಲ್ಲಿಯಲ್ಲಿ, ಹೆಸರು ಹೇಳಬಾರ್ದು ನಾನು. 5 ಜನ ಕೇಂದ್ರ ಮಂತ್ರಿಗಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಯಾಕೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದ? ಬಿಟ್ಟು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದೆ ಅಂತ ಮಾತ್ರ ನೀವು ಮಾಡ್ತಾ ಇರೋದ? ಜನ ಕ್ಷಮಿಸೋದಿಲ್ಲ. ಮೇಕೆದಾಟು ಕಾರ್ಯಕ್ರಮ ಇರ್ಬೋದು, ಮಾದಾಯಿ ಇರ್ಬೋದು, ಇದೆಲ್ಲ ಯಾಕೆ ನೀವು ಸಮಸ್ಯೆ ಕ್ಲಿಯರ್ ಮಾಡ್ತಾ ಇಲ್ಲ? ಜೋಶಿಯವರು ಹೇಳಿದ್ರು ಹುಬ್ಳಿಯಲ್ಲಿ 2 ವರ್ಷ ಹಿಂದ್ಗಡೆ ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಅಲ್ಲಿ ಹುಬ್ಳಿಯಲ್ಲಿ ನಾವೆಲ್ಲ ಹೋಗಿದ್ವಿ ಮಾದಾಯಿ ಬಗ್ಗೆ. 2 ತಿಂಗಳು ಕಾಯಿರಿ, ವಿಜಯೋತ್ಸವಕ್ಕೆ ಕರಿತೀವಿ ಅಂತ ಹೇಳಿದ್ರು. ವಿಜಯೋತ್ಸವಕ್ಕೆ ಹೇಳಿ 2 ವರ್ಷ ಆಯಿತು. ವಿಜಯೋತ್ಸವನೂ ಇದೆ. ಬೇಕಂತ ರಾಜಕಾರಣ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ ಬರುವಂಥ ಅನುದಾನ ತರುವಂತಹ ಯೋಗ್ಯತೆ ಕೆಲವು ಮಂತ್ರಿಗಳಿಗೆ, MP ಗಳಿಗಿಲ್ಲ. ಇದೆಲ್ಲ